ಏನು ಕನ್ನಡ ತುಳಿತ ನಡೀತಾ ಇದೆಯೋ ಅದ್ರ ಧ್ವನಿಯಾಗಿ ನಾವು ಇರಬೇಕು ಅನ್ನೋ ಕಾರಣದಿಂದ ನಾವು ಈ ಸಂಘಟನೆಯನ್ನು ಕಟ್ಟಿದ್ದೀವಿ. ಕರುನಾಡ ಜನಪಡೆ ಕಟ್ಟೋದಕ್ಕೆ ನೂರಾರು ಜನ ಇವತ್ತು ನನ್ನ ಜೊತೆಲಿ ಸಾರಥಿಯಾಗಿ ನಿಂತಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ, ಕರುನಾಡ ಜನಪಡೆ ಹೊಸ ಕ್ರಾಂತಿಯ ಕಡೆ ಮುಂದಿನ ದಿನದಲ್ಲಿ ಕರುನಾಡ ಜನಪಡೆ ಹೊಸ ಕ್ರಾಂತಿ ಮಾಡುತ್ತೆ ಅಂತ ಹೇಳ್ತೀವಿ. ಮುಂದೆ ಏನೇನು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ನಿಮ್ಮ ಸಂಘಟನೆ ಮೂಲಕ? ವಿಶೇಷ ಸಮಾಜ ಸೇವೆ ಈ ಥರದ್ದೆಲ್ಲ ಸಮಾಜ ಸೇವೆ ಸುಮಾರು ವರ್ಷಗಳಿಂದ ನಮ್ಮ ತಂಡದಿಂದ ನಡೀತಾ ಇದೆ ಸರ್. ತಂಡದ ಹೆಸರು ಇವಾಗ ನಾಮಕರಣ ಮಾಡಿದ್ದೀವಿ. ಇಡೀ 31 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ನಾವು ಉದ್ಘಾಟನೆ ಮಾಡಬೇಕನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಇವತ್ತು ಬಳ್ಳಾರಿಯಲ್ಲಿ ನಮ್ಮದೇ ಸಂಘಟನೆಯಲ್ಲಿ ಅಲ್ಲಿ ಉದ್ಘಾಟನೆ ಆಗಿದೆ. ಚಿಕ್ಕಬಳ್ಳಾಪುರ ಆಗಿದೆ, ನಮ್ಮದು ಕೋಲಾರ ಆಗಿದೆ, ಇವತ್ತು ಹೊಸಕೋಟೆ ತಾಲೂಕು ಮಾಡಿದ್ದೀವಿ. ನಾವು ಬೆಂಗಳೂರು ನಗರದಲ್ಲಿ ನಮ್ಮ ಕಚೇರಿ ಇಲ್ಲಿರೋದ್ರಿಂದ ನಾವೇ ಮಾಡ್ತಾಯಿದ್ದೀವಿ. ಕ್ರಾಂತಿ ಅಂತಂದರೆ ನೀವು ಕೇಳಿದ್ರಿ ನನ್ನನ್ನು, ಏನು ನಿಮ್ಮ ಕಡೆಯಿಂದ ಏನೇನು ಮಾಡ್ಬೋದು ಅಂತ. ಒಂದೇ ನಿಮಿಷ ಮೇಡಮ್, ಮುಗಿಸ್ಬಿಡ್ತೀನಿ. ಜನಪರ ಸಂಘಟನೆ ಇದು. ಖಂಡಿತವಾಗ್ಲೂ ಕರ್ನಾಡ ಏನು ಕರ್ಣೆ ಅಂತಿದೆಯೋ ನಮ್ಮ ಕರ್ನಾಟಕದಲ್ಲಿ, ಆ ಕರ್ಣೆ ನಾವು ತೋರಿಸ್ತೀವಿ. ಬಡವ್ರ ಪರವಾಗಿರ್ತೀವಿ, ಭಾಷೆ ಪರವಾಗಿರ್ತೀವಿ, ಮಣ್ಣಿನ ಪರವಾಗಿರ್ತೀವಿ ಅಂತ ಹೇಳ್ತೀವಿ. ಅದಕ್ಕೆಲ್ಲ ಮುಗಿದ ಮೇಲೆ ಮಣ್ಣಿನ ಪರವಾಗಿರ್ತೀವಿ, ಭಾಷೆ ಪರವಾಗಿರ್ತೀವಿ. ನೆಲ ಜಲ ಭಾಷೆ ಅದು ಇದೇ ಇದೆ, ನಮ್ಮ ದೇಹದಲ್ಲೇ ಇದೆ, ನಮ್ಮ ರಕ್ತದಲ್ಲೇ ಇದೆ. ಮುಂದಿನ ದಿನ ಕಾರ್ತಿಕ ಕರ್ನಾಟಕ ನೀವು ನೋಡ್ತೀರಿ. ನಮ್ಮ ಸಂಘಟನೆ ನೇತೃತ್ವದಲ್ಲಿ ಎಲ್ಲ ನಡೀತದೆ.